Namaste. Basic concepts and formula for PUC mathematics or class 11th and 12th mathematics. Article number 6 calculus. Subarticle 6.4 integration. Some methods of integration. Method 4 ಮೆಥಡ್ ಆಫ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಸೊ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಇದ್ದರೆ ಯಾವ ಥರ ಇಂಟಗ್ರೇಷನ್ ಮಾಡಬೇಕಂದ್ರೆ ಫಸ್ಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸನ್ನ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡಿಕೊಂಡು ಈಚ್ ಟರ್ಮಿಗೆ ಇಂಟಗ್ರೇಟ್ ಮಾಡಿದ್ರೆ ಆಯಿತು. ದಿ ಮೆಥಡ್ ಈಸ್ ನೆರೇಟೆಡ್ ಇನ್ ದಿ ಆಲ್ಜಿಬ್ರಾ ಸೆಕ್ಷನ್. ಆಫ್ಟರ್ ರಿಸಾಲ್ವಿಂಗ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ವಿ ಹ್ಯಾವ್ ಟು ಇಂಟಗ್ರೇಟ್ ಟರ್ಮ್ ಬೈ ಟರ್ಮ್. ಸೊ ಫಸ್ಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸನ್ನು ಸಾಲ್ವ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ಸೊ ಈಚ್ ಟರ್ಮಿಗೆ ನಾವು ಇಂಟಗ್ರೇಟ್ ಮಾಡಿದರೆ ಆಯಿತು. ಮೆಥಡ್ 5 ಇಂಟಗ್ರೇಷನ್ ಬೈ ಯೂಸಿಂಗ್ ದಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. ಸೊ ಈಗ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಇರುತ್ತಲ್ಲ ಅದಕ್ಕೆ ಇಂಟಗ್ರೇಷನನ್ನು ಯೂಸ್ ಮಾಡೋದು ಹೇಗೆ ಅಂತ. Various integrals involving products of sine and cosine terms and terms like sine square x, cos square x, sine cube x, cos cube x, etc. ಈಗ ಪ್ರಾಡಕ್ಟ್ ಟರ್ಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೈನ್ ಕೊಸೈನ್ ಟರ್ಮ್ಸ್ ಇರ್ಬೋದು, ಮತ್ತು ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್, ಕಾಸ್ ಕ್ಯೂಬ್ ಎಕ್ಸ್ ಎಕ್ಸೆಟ್ರಾ. ಈ ಥರದ್ದಿರುವಾಗ ನಾವೇನು ಮಾಡಬೇಕಾಗುತ್ತೆ, can be found by using various trigonometric formula as given in the trigonometric section 0.34 otherwise 3.4. ಸೊ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಇದಕ್ಕೆಲ್ಲ ಇದೆ. ಪ್ರಾಡಕ್ಟ್ ಆಫ್ ಸೈನ್ ಮತ್ತು ಕೊಸೈನಿಗೆ, ಸೈನ್ ಸ್ಕ್ವೇರ್ ಎಕ್ಸಿಗೆ, ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್, ಕಾಸ್ ಕ್ಯೂಬ್ ಎಕ್ಸಿಗೆಲ್ಲ ಫಾರ್ಮುಲಾ ಇದೆ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. ಅದನ್ನು ಫಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಅದನ್ನು ಬರೆದು ಫಾರ್ಮುಲಾ ಬರೆದು ಅದಕ್ಕೆ ನಾವು ಇಂಟಗ್ರೇಷನ್ ಅಪ್ಲೈ ಮಾಡಿದ್ರೆ ಆಯಿತು. ಎಕ್ಸಾಂಪಲ್ 1 integral of cos square 3x into dx. So integral of cos square 2x ಅಂತ ಹೇಳಿದ್ರೆ ನಮಗೆ ಅಥವಾ 2 theta, cos square 2 theta ಅಂತ ಹೇಳಿದ್ರೆ ಸೊ 1 plus cos 2 theta divided by 2 ಅಂತ ಗೊತ್ತಿದೆ, ಗೊತ್ತಾಯ್ತಲ್ಲ. ಸೊ cos square 2 theta ಬೇಡ, cos square theta ತಗೊಳ್ಳೋಣ. ಕಾಸ್ ಸ್ಕ್ವೇರ್ 2 theta 2 theta ಅಂತ ತೊಗೊಂಡ್ರೆ 2 into 2 theta ಮಾಡಬೇಕಾಗತ್ತೆ. ಸೊ ಕಾಸ್ ಸ್ಕ್ವೇರ್ theta ಈಸ್ 1 plus cos 2 theta divided by 2 ಹೋಲ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ ಏನಿದೆ 3x ಇದೆ, 3x ಇದೆ ಅಂತ ಹೇಳಿದ್ರೆ 1 plus cos 2 ಆಲ್ರೆಡಿ ಬರೀಬೇಕು, ಥೀಟಾ ಪ್ಲೇಸಲ್ಲಿ 3x ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 2. ಸೊ 2 3s are 6x ಡಿವೈಡೆಡ್ ಬೈ 2. ಸೊ ನಾವು ಏನು ಮಾಡಬೇಕು, 1/2ನ ಟಿಕೆಟ್ ಔಟ್ ಸೈಡ್. ಇಂಟಿಗ್ರಲ್ ಆಫ್ ಕಾನ್ಸ್ಟೆಂಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್, ಪ್ಲಸ್ ಇಂಟಿಗ್ರಲ್ ಆಫ್ ಕಾಸ್ 6x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಸೈನ್ 6x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಇಸ್ 6. ಗೊತ್ತಾಯ್ತಲ್ಲ. ಸೊ ಆ್ಯಕ್ಚುಲಿ ಒಂದು ಫಾರ್ಮುಲಾ ಇದೆಯಲ್ಲ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಫ್ರಮ್ ದಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇಂದ ಫಾರ್ಮುಲಾ ಇದೆ, ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 plus cos 2 theta ಡಿವೈಡ್ ಬೈ 2 ಅಂತ. ಸೊ ಈಗ ಥೀಟಾ ಅಂತ ಹೇಳಿದ್ರೆ 3x ಅಂತ ತೊಗೊಳ್ಳೋಣ, ಇದು 3x. ಸೊ ಥೀಟಾ ಪ್ಲೇಸಲ್ಲಿ 3x ಅಂತ ತೊಗೊಳ್ಳಿ, 2 3s are 6x ಆಗುತ್ತೆ. ಸೊ 1 plus cos 2 into 3x ಡಿವೈಡೆಡ್ ಬೈ 2. ಸೊ ಇದಕ್ಕೆ ಇಂಟಗ್ರೇಷನ್ ಮಾಡಿದರೆ ಎಕ್ಸ್ ಪ್ಲಸ್ ಈ 1/2 ಇರುತ್ತೆ, ಕಾನ್ಸ್ಟೆಂಟಿಗೆ ಇಂಟಗ್ರೇಷನ್ ಮಾಡಿದರೆ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಏನು ವೇರಿಯೇಬಲ್ ಇರುತ್ತೆ ಅದೇ ಬರೀಬೇಕು. ಸಪೋಸ್ ಇಲ್ಲಿ y ಇದ್ದರೆ ಇಲ್ಲಿ y ಬರೀಬೇಕಾಗತ್ತೆ. ಸೊ ಇಂಟಗ್ರಲ್ ಆಫ್ ಕಾಸ್ 6x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಸೈನ್ 6x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಇಸ್ 6 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್. ನೆಕ್ಸ್ಟ್ ಎಕ್ಸಾಂಪಲ್ 2 ಸೈನ್ 4x ಇಂಟು ಕಾಸ್ 2x dx. ಇದು ಪ್ರಾಡಕ್ಟ್ ಆಯಿತು ಸೈನಿಗೂ ಮತ್ತು ಕೊಸೈನಿಗೂ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ, ಸೈನ್ ಎ ಕಾಸ್ ಬಿ ಅಂತ ಹೇಳಿದ್ರೆ ಸೈನ್ ಎ ಇಂಟು ಕಾಸ್ ಬಿ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ, ಸೈನ್ ಆಫ್ ಎ ಮೈನಸ್ ಬಿ. ಸೊ ಸೈನ್ ಎ ಕಾಸ್ ಬಿ ಅಂತ ಪ್ರಾಡಕ್ಟ್ ಇದ್ದರೆ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಇಲ್ಲಿ ಅಂದರೆ ಡಿವೈಡೆಡ್ ಬೈ 2 ಬರಬೇಕು, ಇಲ್ಲಿ ಡಿವೈಡ್ ಬೈ 2 ಅಂದರೆ 2 ಸೈನ್ ಎ ಕಾಸ್ ಬಿ ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಬಟ್ ಸೈನ್ ಎ ಕಾಸ್ ಬಿ ಅಂತ ಹೇಳಿದ್ರೆ ಇಲ್ಲಿ 2 ಇರೋದು ಇಲ್ಲಿ ಡಿವೈಡ್ ಬೈ 2ನಲ್ಲಿ ಬರುತ್ತೆ. ಓಕೆ, So integral of sin 4x into cos 2x with respect to x ಅಂತ ಹೇಳಿದ್ರೆ 1/2
ಟೇಕ್ ಇಟ್ ದಿಸ್ ಸೈಡ್. ಇಂಟಗ್ರೇಷನ್ ಇಲ್ಲಿ ಬರಿಬೇಕು 1/2 ಸೈನ್ ಆಫ್ 4x ಪ್ಲಸ್ 2x ದಟ್ ಈಸ್ 6x ಮತ್ತು ಪ್ಲಸ್ ಸೈನ್ ಆಫ್ 4x ಮೈನಸ್ 2x ಇಸ್ 2x. ಸೊ ಆಫ್ ಹಾಗೆ ಬರೀರಿ. ಇಂಟಗ್ರಲ್ ಆಫ್ ಸೈನ್ 6x ವಿತ್ ರೆಸ್ಪೆಕ್ಟ್ ಟು x ಇಸ್ ಮೈನಸ್ ಕಾಸ್ 6x ಡಿವೈಡೆಡ್ ಬೈ x ಕೋಎಫಿಷಿಯಂಟ್ ಇಸ್ 6. Next, integral of sin 2x with respect to x is minus cos 2x divided by x coefficient is 2 plus constant of integration. This is another method. ಗೊತ್ತಾಯ್ತಲ್ಲ, ಇಂಟಗ್ರೇಷನ್ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗೆ ಇಂಟಗ್ರೇಷನ್ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್.